ಒಂದು ಸಾಮ್ರಾಜ್ಯದ ನಿಜವಾದ ಬಲ ಇರುವುದು ಅದರ ಸೈನ್ಯದಲ್ಲ, ಬದಲಾಗಿ ಆ ಸಾಮ್ರಾಜ್ಯದ ಬೆನ್ನೆಲುಬಾದ ರೈತನ ನೆಮ್ಮದಿಯಲ್ಲಿ. ಇತಿಹಾಸದಲ್ಲಿ ಕೇವಲ ಯುದ್ಧಗಳ ಮೂಲಕ ಸಾಮ್ರಾಜ್ಯವನ್ನು ವಿಸ್ತರಿಸಿದ ರಾಜರು ಹಲವರಿದ್ದಾರೆ. ಆದರೆ ಪ್ರಜೆಗಳ ಮತ್ತು ಮುಖ್ಯವಾಗಿ ರೈತರ ಕಲ್ಯಾಣದ ಮೂಲಕ ಸಾಮ್ರಾಜ್ಯವನ್ನು ಗಟ್ಟಿಗೊಳಿಸಿದ ಕೀರ್ತಿ ಮೊಘಲ್ ಚಕ್ರವರ್ತಿ ಅಕ್ಬರನಿಗೆ ಸಲ್ಲುತ್ತದೆ. ಆತ ಜಾರಿಗೆ ತಂದಂತಹ ಕಂದಾಯ ಸುಧಾರಣೆಗಳು ಕೇವಲ ತೆರಿಗೆ ವಸೂಲಾತಿಯ ಕ್ರಮಗಳಾಗಿರಲಿಲ್ಲ. ಅವು ಅಂದಿನ ಭಾರತದ ಆರ್ಥಿಕ ವ್ಯವಸ್ಥೆಯನ್ನೇ ಬದಲಾಯಿಸಿದ ಕ್ರಾಂತಿಕಾರಿ ಹೆಜ್ಜೆಗಳಾಗಿದ್ದವು. ತನ್ನ ಕಂದಾಯ ಸಚಿವ ರಾಜ ತೋದರಮಲ್ಲನ ಚಾಣಾಕ್ಷತನದೊಂದಿಗೆ ಅಕ್ಬರನು ರೂಪಿಸಿದ ಈ ವ್ಯವಸ್ಥೆಯು ಇಂದಿಗೂ ಇತಿಹಾಸದಲ್ಲಿ ಒಂದು ಮಾದರಿ ಆಡಳಿತಕ್ಕೆ ಅತ್ಯುತ್ತಮ ಉದಾಹರಣೆ ಎಂದೇ ಹೇಳಬಹುದಾಗಿರುತ್ತೆ. ಈ ಭೂಕಂದಾಯ ಸುಧಾರಣೆ ಅನ್ನುವಂಥದ್ದು ಅಕ್ಬರನ ಆಡಳಿತದ ಅತ್ಯಂತ ಪ್ರಮುಖ ಹಾಗೂ ಯಶಸ್ವಿ ಸಾಧನೆ ಎಂದೇ ಹೇಳಬಹುದಾಗಿರುತ್ತೆ. ಇದನ್ನು ರೂಪಿಸಿದವನು ಅಕ್ಬರನ ಹಣಕಾಸು ಮಂತ್ರಿಯಾದಂತಹ ರಾಜ ತೋಡರಮಲ್ಲ ಅಥವಾ ತೋದರಮಲ್ಲ. ಆದ್ದರಿಂದ ಇತಿಹಾಸದಲ್ಲಿ ಇದನ್ನು ತೋದರಮಲ್ಲನ ವ್ಯವಸ್ಥೆ ಎಂದು ಕರೆಯುತ್ತಾರೆ. ಇದನ್ನು ಭೂಕಂದಾಯ ಸುಧಾರಣೆಯನ್ನು ತೋಡರಮಲ್ಲನ ವ್ಯವಸ್ಥೆ ಅಂತ ಸಹ ಕರೀತಾರೆ. ಯಾಕೆ ಅಂತಂದರೆ ಅಕ್ಬರನ ಅಥವಾ ಹಣಕಾಸು ಮಂತ್ರಿಯಾದಂತಹ ರಾಜ ತೋಡರಮಲ್ಲ ಈ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸಿದ. ಹಾಗಾಗಿ ಇದನ್ನು ತೋಡರಮಲ್ಲನ ವ್ಯವಸ್ಥೆ ಅಥವಾ ಭೂಕಂದಾಯ ಸುಧಾರಣೆ ಅಂತ ಹೇಳಿ ಕರೆಯಲಾಗುತ್ತೆ. ಜಪ್ತಿ ಅಥವಾ ಬಂದೋಬಸ್ತ್ ಪದ್ಧತಿ ಅಕ್ಬರ್ ಜಾರಿಗೆ ತಂದಂತಹ ಅತ್ಯಂತ ಜನಪ್ರಿಯ ಕಂದಾಯ ಪದ್ಧತಿ ಅಂತಂದರೆ ಈ ಜಬ್ದಿ ಅಥವಾ ಬಂದೋಬಸ್ತ್ ಪದ್ಧತಿ ಅಂತ ಹೇಳಿ ಕರೆಯಬಹುದಾಗಿರುತ್ತೆ. ಈ ಒಂದು ಪದ್ಧತಿಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿ ನೋಡೋದಾದರೆ, ಒಂದು ಕೃಷಿ ಭೂಮಿಯನ್ನು ನಿಖರವಾಗಿ ಅಳೆದು ಅದರ ಫಲವತ್ತತೆಯ ಆಧಾರದ ಮೇಲೆ ನ್ಯಾಯಯುತವಾದಂತಹ ಕಂದಾಯವನ್ನು ನಿಗದಿಪಡಿಸುವುದಾಗಿತ್ತು. ಅಂದರೆ ಯಾವುದೇ ಒಂದು ಭೂಮಿ ಎಷ್ಟು ಅಳತೆಯನ್ನು ಹೊಂದಿದೆ ಅನ್ನೋದನ್ನು ನಿಖರವಾಗಿ ಅಳತೆಯನ್ನು ಮಾಡಿ ಆ ಒಂದು ಭೂಮಿ ಎಂಥ ಒಂದು ವರ್ಗಕ್ಕೆ ಸೇರಿದೆ, ಅದರ ಫಲವತ್ತತೆ ಹೇಗಿದೆ ಅನ್ನೋದನ್ನು ನೋಡಿ ಆ ಫಲವತ್ತತೆಯ ಆಧಾರದ ಮೇಲೆ ರೈತ ಎಷ್ಟು ಬೆಳೆಯನ್ನು ತೆಗಿಬಹುದು ಅನ್ನೋದನ್ನು ಲೆಕ್ಕ ಹಾಕಿ ಒಂದು ನ್ಯಾಯಯುತವಾದಂತಹ ಕಂದಾಯವನ್ನು ನಿಗದಿಪಡಿಸುವುದನ್ನು ಈ ಜಬ್ದಿ ಅಥವಾ ಬಂದೋಬಸ್ತ್ ಪದ್ಧತಿಯ ಮುಖ್ಯ ಉದ್ದೇಶ ಆಗಿತ್ತು. ಯಾವುದೇ ಅಧಿಕಾರಿಗಳಿಂದ ರೈತರಿಗೆ ದಬ್ಬಾಳಿಕೆ ಆಗಬಾರ್ದು ಮತ್ತು ಅಧಿಕಾರಿಗಳು ಭ್ರಷ್ಟಾಚಾರವನ್ನು ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಈ ಜಬ್ದಿ ಅಥವಾ ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಈ ಒಂದು ಕಂದಾಯ ಪದ್ಧತಿಯಲ್ಲಿ ತಂದಂತಹ ಮತ್ತೊಂದು ಬದಲಾವಣೆ ಅಂತಂದರೆ ದಹಶಾಲಾ ಪದ್ಧತಿ. ಇದನ್ನು 1580ರಲ್ಲಿ ಜಾರಿಗೆ ತರಲಾಗಿತ್ತು. ಇದು ತೋಡರಮಲ್ಲ ಅಥವಾ ತೋದರಮಲ್ಲನ ಅತ್ಯಂತ ಬುದ್ಧಿವಂತಿಕೆಯ ಸುಧಾರಣೆಯಾಗಿತ್ತು. ದಹ ಅಂದರೆ 10 ಅಂತ ಹೇಳಿ ಕರೀಬಹುದು. ಈ ಒಂದು ದಹಶಾಲಾ ಪದ್ಧತಿ ಅಂತಂದರೆ ಈ ಒಂದು ಜಮೀನಿಗೆ ಹೇಗೆ ಕಂದಾಯವನ್ನು ನಿಗದಿಪಡಿಸ್ತಿದ್ರು ಅಂದರೆ, ಒಂದು ಜಮೀನಿನ 10 ವರ್ಷಗಳ ಸರಾಸರಿ ಇಳುವರಿ ಎಷ್ಟಿತ್ತು ಅನ್ನುವುದನ್ನು ತೆಗೆದುಕೊಂಡು ಮತ್ತು ಆ 10 ವರ್ಷಗಳಲ್ಲಿ ಮಾರುಕಟ್ಟೆಯ ಬೆಲೆಯನ್ನು ಸಹ ತೆಗೆದುಕೊಂಡು ಅದರ ಸರಾಸರಿಯನ್ನು ಲೆಕ್ಕ ಹಾಕಿ ಆ 10 ವರ್ಷಗಳ ಸರಾಸರಿ ಆದಾಯ ಎಷ್ಟು ಬರ್ತಿತ್ತು ಅನ್ನುವುದರ ಆಧಾರದ ಮೇಲೆ ಆ ಜಮೀನಿಗೆ ಒಂದು ವಾರ್ಷಿಕ ಕಂದಾಯವನ್ನು ನಿಗದಿಪಡಿಸಲಾಗ್ತಿತ್ತು. ಇದರಿಂದಾಗಿ ಪ್ರತಿ ವರ್ಷ ಕಂದಾಯ ಅಧಿಕಾರಿಗಳು ಬಂದು ರೈತರಿಗೆ ಕಿರುಕುಳ ನೀಡಬಾರ್ದು ಅನ್ನೋದು ಈ ಒಂದು ಪದ್ಧತಿಯ ಮುಖ್ಯ ಉದ್ದೇಶ ಆಗಿತ್ತು. ಅನಿರೀಕ್ಷಿತವಾಗಿ ಬೆಳೆ ನಷ್ಟ ಅಥವಾ ಬೆಲೆ ಕುಸಿತದಿಂದ ರೈತರಿಗೆ ರಕ್ಷಣೆ ಸಹ ಸಿಗ್ತಾ ಇತ್ತು. ಪ್ರತಿ ವರ್ಷವೂ ಸಹ ರೈತ ಬೆಳೆಯುವಂತಹ ಬೆಳೆಯಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಆ ಒಂದು ಬದಲಾವಣೆಗಳನ್ನು ಇಲ್ಲಿ ಕನ್ಸಿಡರ್ ಮಾಡಿ ರೈತನಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು, ಅವನಿಗೆ ಬೇರೆ ಅಧಿಕಾರಿಗಳಿಂದ ಯಾವುದೇ ರೀತಿಯಾದಂಥ ಒತ್ತಡಗಳಾಗಲಿ ಹಿಂಸೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ, ಹಾಗೆಯೇ ಇಲ್ಲಿ ಸಾಮ್ರಾಜ್ಯಕ್ಕೂ ಕೂಡ ಬರುವಂತಹ ಕಂದಾಯದಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಸಹ ಈ ಒಂದು ದಹಶಾಲಾ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ನೆಕ್ಸ್ಟು ಭೂಮಿಯ ವರ್ಗೀಕರಣವನ್ನು ಮಾಡ್ತಾಯಿದ್ರು. ಹೇಗೆ ಭೂಮಿಯ ವರ್ಗೀಕರಣವನ್ನು ಮಾಡ್ತಾಯಿದ್ರು ಅಂದರೆ,
ಅಕ್ಬರನು ಎಲ್ಲ ಜಮೀನುಗಳಿಗೂ ಒಂದೇ ಸಮನಾದಂತಹ ತೆರಿಗೆಯನ್ನು ವಿಧಿಸ್ತಾ ಇರಲಿಲ್ಲ. ಬದಲಾಗಿ ಭೂಮಿಯ ಫಲವತ್ತತೆ ಮತ್ತು ವರ್ಷದಲ್ಲಿ ಎಷ್ಟು ಬಾರಿ ಬೆಳೆ ಬೆಳೆಯಲಾಗುತ್ತೆ ಎಂಬುದನ್ನು ನೋಡ್ಬಿಟ್ಟು ಆ ಭೂಮಿಯನ್ನು 4 ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲಾಗಿತ್ತು. ಒಂದು ಊರಿನಲ್ಲಿ ಒಂದಿಷ್ಟು ಜಮೀನಿದೆ ಅಂತಂದರೆ ಆ ಪ್ರತಿಯೊಂದು ಜಮೀನಿಗೂ ಒಂದೇ ರೀತಿಯಾದಂತಹ ಒಂದು ಕಂದಾಯವನ್ನು ನಿಗದಿಪಡಿಸ್ತಿರ್ಲಿಲ್ಲ. ಬದಲಾಗಿ ಆ ಭೂಮಿಯ ಫಲವತ್ತತೆಯನ್ನು ನೋಡಿ, ಜೊತೆಗೆ ಅವರು ವರ್ಷದಲ್ಲಿ ಎಷ್ಟು ಬಾರಿ ಬೆಳೆಯನ್ನು ಬೆಳೀತಾರೆ, ಯಾವ ಬೆಳೆಯನ್ನು ಬೆಳೀತಾರೆ ಎಂಬುದರ ಆಧಾರದ ಮೇಲೆ ಭೂಮಿಯನ್ನು 4 ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತಾನೆ. ಅದು ಯಾವುದೆಲ್ಲ ಅಂತ ಹೇಳಿ ನೋಡೋದಾದರೆ, ಮೊದಲನೇದಾಗಿ ಪೋಲಾಜ್ ಅನ್ನುವಂಥದ್ದು ಒಂದು ಉತ್ತಮ ಮಟ್ಟದ ಭೂಮಿ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಇದು ಪ್ರತಿ ವರ್ಷ ನಿರಂತರವಾಗಿ ಬೆಳೆ ತೆಗೆಯುವಂತಹ ಅತ್ಯಂತ ಫಲವತ್ತಾದಂತಹ ಭೂಮಿಯಾಗಿರುತ್ತೆ. ಇದಕ್ಕೆ ಪೂರ್ಣ ಪ್ರಮಾಣದ ತೆರಿಗೆಯನ್ನು ನೀಡಲಾಗ್ತಿತ್ತು. ಈ ಉತ್ತಮ ಮಟ್ಟದ ಭೂಮಿಯನ್ನು ಅಥವಾ ಪೋಲಾಜ್ ಅನ್ನುವಂಥ ಒಂದು ಭೂಮಿಯನ್ನು ಯಾರು ಹೊಂದಿರ್ತಾರೆ ಅವರಿಗೆ ಸ್ವಲ್ಪ ಹೆಚ್ಚಿನ ತೆರಿಗೆ ಇರ್ತಿತ್ತು, ಅಂದರೆ ಪೂರ್ಣ ಪ್ರಮಾಣದ ತೆರಿಗೆಯನ್ನು ವಿಧಿಸಲಾಗ್ತಿತ್ತು. ನೆಕ್ಸ್ಟು ಪೌರತಿ, ಅಂದರೆ ಮಧ್ಯಮ ಅಂತ ಹೇಳ್ಬೋದು. ಇದು ಭೂಮಿಯ ಸಾರವನ್ನು ಮರಳಿ ಪಡೆಯಲು 1 ಅಥವಾ 2 ವರ್ಷ ಪಾಳು ಬಿಡುವ ಭೂಮಿಯಾಗಿರುತ್ತೆ. ಇದಕ್ಕೆ ಸಾಗುವಳಿ ಮಾಡಿದಾಗ ಮಾತ್ರ ತೆರಿಗೆಯನ್ನು ವಿಧಿಸಲಾಗ್ತಿತ್ತು. ಅಂದರೆ ಈ ಒಂದು ಭೂಮಿ ಅಷ್ಟೊಂದು ಉತ್ತಮವಾದಂತಹ ಭೂಮಿ ಆಗಿರಲ್ಲ. ಹಾಗಾಗಿ ಪ್ರತಿ ವರ್ಷ ಅಲ್ಲಿ ಬೆಳೆ ತೆಗೆಯೋದಕ್ಕೆ ಹೋದರೆ ಉತ್ತಮವಾದಂತಹ ಬೆಳೆ ಬರೋದಿಲ್ಲ ಅನ್ನುವಂಥ ಕಾರಣದಿಂದ ಏನು ಮಾಡ್ತಾರೆ, 1 ವರ್ಷ ಆ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿದರೆ ಇನ್ನು 2 ವರ್ಷ ಅದನ್ನು ಖಾಲಿ ಬಿಡುವಂತಹದ್ದು. ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳೆಯನ್ನು ಬೆಳೀತಾ ಇರಲಿಲ್ಲ. ಅಂಥ ಒಂದು ಭೂಮಿಗೂ ಸಹ ಯಾವಾಗ ಆ ಒಂದು ಭೂಮಿಯಲ್ಲಿ ಸಾಗುವಳಿ ಮಾಡ್ತಾರೋ ಅಂತಹ ಸಮಯದಲ್ಲಿ ಮಾತ್ರ ಅದಕ್ಕೆ ತೆರಿಗೆಯನ್ನು ವಿಧಿಸ್ತಾ ಇದ್ರು. ನಿನ್ನ ಖಾಲಿ ಬಿಟ್ಟಂತಹ 2 ವರ್ಷಗಳು ಅದಕ್ಕೆ ಯಾವುದೇ ರೀತಿಯಾದಂತಹ ತೆರಿಗೆಯನ್ನು ಕಟ್ಟುವಂತಹ ಅವಶ್ಯಕತೆ ಇರ್ತಾ ಇರಲಿಲ್ಲ. 3 ಅಥವಾ 4 ವರ್ಷಗಳ ಕಾಲ ಪಾಳು ಬಿದ್ದಿರುತ್ತಿದ್ದಂತಹ ಭೂಮಿಯನ್ನು ಚಾಚರ್ ಅಂತ ಹೇಳಿ ಕರೀತಾರೆ. ಇದು ಇನ್ನೂ ಕೆಳಮಟ್ಟದಲ್ಲಿ ಇದ್ದಂತಹ ಫಲವತ್ತತೆ ಆಗಿತ್ತು. ಅಂದರೆ ಇಲ್ಲಿ ಪ್ರತಿ ವರ್ಷವೂ ಬೆಳೆಯನ್ನು ತೆಗೆಯೋದಕ್ಕಾಗ್ತಿರ್ಲಿಲ್ಲ. ಇಲ್ಲಿ 1 ವರ್ಷ ಬೆಳೆಯನ್ನು ತೆಗೆದ್ರೆ ಅದು 3 ಅಥವಾ 4 ವರ್ಷ ಅಲ್ಲಿ ಬೆಳೆ ತೆಗೆಯೋಕ್ಕೆ ಆಗ್ತಿರ್ಲಿಲ್ಲ, ಅಥವಾ ಅಲ್ಲಿ ಕಡಿಮೆ ಬೆಳೆ ಬರ್ತಿತ್ತು ಅನ್ನುವಂತಹ ಕಾರಣದಿಂದ ಅದನ್ನು ಹಾಗೆ ಖಾಲಿ ಬಿಡ್ತಾಯಿದ್ರು. ಮತ್ತು ಇದನ್ನು ಕೃಷಿಗೆ ಯೋಗ್ಯ ಮಾಡೋದಕ್ಕೋಸ್ಕರ ರೈತನಿಗೆ ಪ್ರೋತ್ಸಾಹವಾಗಲಿ ಅಂತ ಹೇಳಿ ಆರಂಭದಲ್ಲಿ ಕಡಿಮೆ ತೆರಿಗೆಯನ್ನು ವಿಧಿಸ್ತಾ ಇದ್ರು. ಇಂಥ ಒಂದು ಭೂಮಿಗೂ ಸಹ ಪ್ರತಿ ವರ್ಷ ತೆರಿಗೆಯನ್ನು ಕಟ್ಟಬೇಕು ಅಂದರೆ ಅದು ರೈತನಿಗೆ ಹೊರೆ ಆಗ್ತಿತ್ತು. ಹಾಗಾಗಿ ಅವನು ಯಾವ ಕಾಲದಲ್ಲಿ ಉಳುಮೆಯನ್ನು ಮಾಡ್ತಾನೋ, ಎಷ್ಟು ವರ್ಷಗಳ ಕಾಲ ಗ್ಯಾಪನ್ನು ಕೊಡ್ತಾನೆ ಅನ್ನೋದನ್ನು ನೋಡಿ ಅವನು ಉಳುಮೆ ಮಾಡ್ತಿದ್ದಂತಹ ವರ್ಷದಲ್ಲಿ ಮಾತ್ರ ತೆರಿಗೆಯನ್ನು ವಿಧಿಸಿ, ಅವನು ಖಾಲಿ ಬಿಟ್ಟಂತಹ ಅಥವಾ ಪಾಳು ಏನು ಬಿಟ್ಟಿರ್ತಾನೆ ಅಂಥ ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ತೆರಿಗೆಯನ್ನು ವಿಧಿಸಲಾಗ್ತಿರ್ಲಿಲ್ಲ. ಇನ್ನು ನೆಕ್ಸ್ಟು ಬಂಜರು ಭೂಮಿ ಅಂತ ಹೇಳಿ ಕರಿಬೋದು. ಅಂದರೆ ಬಂಜರು ಭೂಮಿ ಅಂತಂದರೆ ಅದು ಕೃಷಿಗೆ ಯೋಗ್ಯವಾದಂತಹ ಭೂಮಿ ಆಗಿರೋದಿಲ್ಲ. ಹೆಚ್ಚಾಗಿ ಕಲ್ಲು ಮಣ್ಣುಗಳಿರುವಂತಹದ್ದು ಅಥವಾ ನೀರು ಸರಿಯಾಗಿ ಪೂರೈಕೆ ಆಗದೇ ಇರುವಂತಹ ಜಾಗ ಆಗಿರ್ಬೋದು, ಗುಡ್ಡಗಾಡು ಪ್ರದೇಶ, ಇಂಥ ಒಂದು ಪ್ರದೇಶವನ್ನು ಬಂಜರು ಭೂಮಿ ಅಂತ ಹೇಳಿ ಕರೆಯಲಾಗುತ್ತೆ. ಅಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ವರ್ಷ ಬೆಳೆಯನ್ನು ಬೆಳೆಯದೆ ಹಾಗೆ ಖಾಲಿ ಬಿಡ್ತಿದ್ದಂತಹ ಭೂಮಿ ಸಹ ಆಗಿರ್ತಿತ್ತು. ಇದನ್ನು ಸಹ ಬಂಜರು ಭೂಮಿ ಅಂತ ಹೇಳಿ ಕರೆಯಲಾಗ್ತಿತ್ತು. ಇದನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಲು ರೈತರಿಗೆ ವಿಶೇಷ ರಿಯಾಯಿತಿಯನ್ನು ನೀಡಲಾಗ್ತಿತ್ತು. ಅಂದರೆ ಹೆಚ್ಚು ಕಲ್ಲು ಮಣ್ಣು ಇದ್ದಂತಹ ಜಾಗ ಆಗಿರ್ಬೋದು ಅಥವಾ ನೀರು ಸರಿಯಾಗಿ ಪೂರೈಕೆ ಆಗದೇ ಇರುವಂತಹ ಜಾಗದಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ ಅವ್ರಿಗೆ, ಅಂದರೆ ರೈತರಿಗೆ ತುಂಬ ಕಷ್ಟ ಆಗುತ್ತೆ. ಅಂತಹ ಸಮಯದಲ್ಲಿ ಆ ಒಂದು ಭೂಮಿಯನ್ನು ಸರಿಯಾಗಿ ಹದ ಮಾಡಿ ಆ ಭೂಮಿಯನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆಯನ್ನು ಮಾಡೋದಕ್ಕೆ ರೈತನಿಗೆ ಹಲವಾರು ವರ್ಷಗಳ ಸಮಯ ಸಹ ಬೇಕಾಗುತ್ತೆ. ಅಂತಹ ಸಮಯದಲ್ಲೂ ಸಹ ಅವರಿಗೆ ರಿಯಾಯಿತಿಯನ್ನು, ಅಂದರೆ ಕಂದಾಯ ವಿಧಿಸುವಲ್ಲಿ ವಿಶೇಷ ರಿಯಾಯಿತಿಯನ್ನು ಸಹ ನೀಡಲಾಗ್ತಿತ್ತು. ಹೀಗೆ ಭೂಮಿಯನ್ನು 4 ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಲಾಗ್ತಿತ್ತು. ಇನ್ನು ನೆಕ್ಸ್ಟು ಭೂಮಾಪನ ವ್ಯವಸ್ಥೆ, ಅಂದರೆ ಗಜ್ ಇ ಇಲಾಯಿ ಅಂತ ಹೇಳಿ ಸಹ ಇದನ್ನು ಕರೆಯಲಾಗುತ್ತೆ. ಅಕ್ಬರನಿಗಿಂತ ಮುಂಚೆ ಭೂಮಿಯನ್ನು ಅಳೆಯಲು ಸೆಣಬಿನ ಹಗ್ಗಗಳನ್ನು ಬಳಸಲಾಗ್ತಿತ್ತು. ಅಂದರೆ ಶೇಷಾನ ಕಾಲದಲ್ಲಿ ಭೂಮಿಯನ್ನು ಅಳೆಯೋದಕ್ಕೋಸ್ಕರ ಸೆಣಬಿನ ಹಗ್ಗಗಳನ್ನು ಬಳಸ್ತಾ ಇದ್ರು. ಅಂದರೆ ಭೂಮಿಯನ್ನು ಸರ್ವೆ ಮಾಡೋದಕ್ಕೆ ಸೆಣಬಿನ ಹಗ್ಗಗಳನ್ನು ಬಳಸ್ತಾ ಇದ್ರು.
ಆದರೆ ಹಗ್ಗ ಏನಾಗ್ತಿತ್ತು, ಮಳೆಗೆ ನೆನೆದಾಗ ಚಿಕ್ಕದಾಗ್ತಿತ್ತು ಮತ್ತು ಒಣಗಿದಾಗೆ ಅದು ದೊಡ್ಡದಾಗ್ತಿತ್ತು. ಇದರಿಂದಾಗಿ ಅಳತೆಯಲ್ಲಿ ಮೋಸವಾಗುವಂತಹ ಸಂದರ್ಭಗಳು ಸಹ ಇರ್ತಿತ್ತು. ಹಾಗಾಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕಾಗಿ ಈ ಅಕ್ಬರ್ ಏನು ಮಾಡ್ತಾನೆ, ತನಾಬ್ ಮತ್ತು ಗಜ್ ಇ ಇಲಾಯಿ ಅನ್ನುವಂತಹ ಮಾನದಂಡವನ್ನು ಬಳಸೋದಕ್ಕೆ ಶುರು ಮಾಡ್ತಾನೆ. ತನಾಬ್ ಅಂತಂದರೆ ಬಿದಿರಿನ ಕಡ್ಡಿಗಳಿಗೆ ಕಬ್ಬಿಣದ ಬಳೆಗಳನ್ನು ಜೋಡಿಸಿದ ಹೊಸ ಅಳತೆಯ ಸಾಧನವನ್ನು ಜಾರಿಗೆ ತರ್ತಾನೆ. ನಾವೀಗೇನು ಅಳತೆ ಮಾಡೋದಕ್ಕೆ ಟೇಪ್ಗಳನ್ನು ಬಳಸ್ತೀವಿ, ಅದರ ಬದಲಾಗಿ ಅವ್ರು ಏನು ಬಳಸ್ತಾ ಇದ್ರು, ಆಗ ಬಿದಿರಿನ ಕಡ್ಡಿಗಳನ್ನು ಬಳಸ್ತಾ ಇದ್ರು. ಆ ಕಡ್ಡಿಗಳಿಗೆ ಕಬ್ಬಿಣದ ಬಳೆಗಳನ್ನು ತೊಡಿಸಿರ್ತಿದ್ರು. ಅಂಥ ಒಂದು ಅಳತೆಯ ಸಾಧನವನ್ನು ಜಾರಿಗೆ ತಂದ. ಮತ್ತು ಇನ್ನೂ ಒಂದು ಯಾವುದು ಅಂದರೆ ಗಜ್ ಇ ಇಲಾಯಿ, ಅಂದರೆ ಭೂಮಿಯನ್ನು ಅಳೆಯೋದಕ್ಕೋಸ್ಕರ ಸುಮಾರು 33 ಇಂಚುಗಳ ಅಳತೆ ಗೋಲನ್ನು ಸಹ ಇಲ್ಲಿ ಬಳಸಲಾಗ್ತಿತ್ತು. ಇದರಿಂದ ಜಮೀನಿನ ವಿಸ್ತೀರ್ಣ ನಿಖರವಾಗಿ ಸಿಗ್ತಾ ಇತ್ತು. ನೆಕ್ಸ್ಟು ಕಂದಾಯದ ಪ್ರಮಾಣ ಮತ್ತು ಪಾವತಿ ವಿಧಾನ. ಎಷ್ಟು ಕಂದಾಯವನ್ನು ನೀಡಬೇಕಾಗಿತ್ತು ಒಬ್ಬ ರೈತ ಮತ್ತು ಅದನ್ನು ಹೇಗೆ ಪಾವತಿಯನ್ನು ಮಾಡಬೇಕಿತ್ತು ಅಂತ ಹೇಳಿ ನೋಡೋದಾದರೆ, ಸಾಮಾನ್ಯವಾಗಿ ಒಟ್ಟು ಇಳುವರಿಯ 1/3 ಭಾಗವನ್ನು ಕಂದಾಯವಾಗಿ ನಿಗದಿಪಡಿಸಲಾಗ್ತಿತ್ತು. ಅಂದರೆ ಒಬ್ಬ ರೈತ ಏನು ಒಂದು ಬೆಳೆಯನ್ನು ಬೆಳಿತಾನೆ, ಆ ಬೆಳೆಯ 1/3 ಭಾಗವನ್ನು ಸರ್ಕಾರಕ್ಕೆ ಕಂದಾಯವಾಗಿ ನೀಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ 60 ಕ್ವಿಂಟಲ್ ಅವನೇನಾದರೂ ಒಂದು ಜಮೀನಿನಲ್ಲಿ ಭತ್ತವನ್ನು ಬೆಳೆದ ಅಂತ ಹೇಳೋದಾದರೆ, ಅದರಲ್ಲಿ 20 ಕ್ವಿಂಟಲ್ ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು. ನೆಕ್ಸ್ಟು ಅವರು ಹೇಗೆ ಕಂದಾಯವನ್ನು ಪಾವತಿಯನ್ನು ಮಾಡ್ತಿದ್ರು ಅಂದರೆ, ರೈತರು ಕಂದಾಯವನ್ನು ಧಾನ್ಯದ ರೂಪದಲ್ಲಿ ಅಥವಾ ನಗದು ರೂಪದಲ್ಲಿ ಪಾವತಿಸಬಹುದಾಗಿತ್ತು. ಅಂದರೆ ಅವರು 20 ಕ್ವಿಂಟಾಲ್ ಏನು ಸರ್ಕಾರಕ್ಕೆ ಕಂದಾಯದ ರೂಪದಲ್ಲಿ ಸಲ್ಲಿಸಬೇಕಿತ್ತಲ್ಲ, ಆ 20 ಕ್ವಿಂಟಲ್ ಅವರು ಬೆಳೆದ ಬೆಳೆಯನ್ನು ಸಲ್ಲಿಸಬಹುದು. ಅಥವಾ ಬದಲಾಗಿ ಆ 20 ಕ್ವಿಂಟಾಲ್ಗೆ ದುಡ್ಡು ಎಷ್ಟಾಗುತ್ತೆ ಅನ್ನೋದನ್ನು, ಅಂದರೆ ಮಾರ್ಕೆಟಲ್ಲಿ ಅದನ್ನ ಸೇಲ್ ಮಾಡಿದ್ರೆ ಎಷ್ಟು ಸಿಗುತ್ತೆ, ಆ ದುಡ್ಡನ್ನು ಸಹ ಸರ್ಕಾರಕ್ಕೆ ಪಾವತಿಸಬಹುದಾಗಿತ್ತು. ಆದರೆ ಕಂದಾಯ ಅಧಿಕಾರಿಗಳ ವಂಚನೆಯನ್ನು ತಡೆಯೋದಕ್ಕೋಸ್ಕರ ಸರ್ಕಾರ ನಗದು ರೂಪದ ಪಾವತಿಗೆ ಹೆಚ್ಚು ಆದ್ಯತೆಯನ್ನು ನೀಡಿತ್ತು. ಅಂದರೆ ಈಗ ಕಂದಾಯವನ್ನು ವಸೂಲಿ ಮಾಡೋದಕ್ಕೋಸ್ಕರ ಕಂದಾಯ ಅಧಿಕಾರಿಗಳೇನಿರ್ತಿದ್ರು, ಅವರು ಈ 20 ಕ್ವಿಂಟಾಲ್ ಏನಾದರೂ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ಅವರು ಅದನ್ನು ಕಂದಾಯ ಅಧಿಕಾರಿಗಳಿಗೆ ಕೊಟ್ಟರೆ, ಅಲ್ಲಿ ಅವರು ಒಂದು ಸ್ವಲ್ಪ ತಮ್ಮ ಸ್ವಂತ ಬಳಕೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರ್ತಿತ್ತು. ಈ ರೀತಿ ಭ್ರಷ್ಟಾಚಾರಗಳು ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರೇನು ಮಾಡಿದ್ರು, ನಗದು ರೂಪದ ಪಾವತಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗ್ತಿತ್ತು. ಇದಕ್ಕಾಗಿ ಧಾನ್ಯದ ಬೆಲೆಯನ್ನು ಸ್ಥಳೀಯ ಮಾರುಕಟ್ಟೆ ದರಕ್ಕೆ ಪರಿವರ್ತಿಸುವ ಬೆಲೆ ಪಟ್ಟಿಗಳನ್ನು ಸಹ ಸಿದ್ಧಪಡಿಸಲಾಗಿತ್ತು. ಅಂದರೆ ಆ ಒಂದು ಬೆಳೆಯ ಪ್ರೈಸ್ ಎಷ್ಟಿರಬೇಕು ಅನ್ನೋದನ್ನು ಸಹ ಈ ಸರ್ಕಾರವೇ ನಿಗದಿ ಮಾಡ್ತಾ ಇತ್ತು. ನೆಕ್ಸ್ಟು ರೈತ ಸ್ನೇಹಿ ಸೌಲಭ್ಯಗಳು. ರೈತರಿಗೆ ಯಾವೆಲ್ಲ ಸೌಲಭ್ಯಗಳನ್ನು ಇಲ್ಲಿ ಒದಗಿಸಲಾಗ್ತಿತ್ತು ಅನ್ನೋದನ್ನು ನೋಡೋದಾದರೆ, ಅಕ್ಬರನ ಕಂದಾಯ ನೀತಿಯು ಕೇವಲ ಸರ್ಕಾರದ ಖಜಾನೆ ತುಂಬಿಸುವುದಷ್ಟೇ ಆಗಿರದೆ ರೈತರ ಕಲ್ಯಾಣವನ್ನು ಸಹ ಒಳಗೊಂಡಿತ್ತು. ಪಟ್ಟ ಮತ್ತು ಕಬೂಲಿಯತ್ ಅನ್ನುವಂತಹ ಒಂದು ಪದ್ಧತಿ ಜಾರಿಯಲ್ಲಿತ್ತು. ಅಂದರೆ ಪ್ರತಿಯೊಬ್ಬ ರೈತನಿಗೆ ಅವನ ಭೂಮಿಯ ಹಕ್ಕು ಮತ್ತು ತೆರಿಗೆ ವಿವರವಿರುವ ಪಟ್ಟ ಅಥವಾ ಆಸ್ತಿ ಪತ್ರ, ನಾವೀಗೇನು ಜಮೀನಿನ ಖಾತೆ ಅಂತ ಹೇಳ್ತೀವಿ, ಆ ರೀತಿ ಪಟ್ಟ ಅಂತ ಹೇಳಿ ಆಸ್ತಿ ಪತ್ರವನ್ನು ಸಹ ಅವರಿಗೆ ನೀಡಲಾಗ್ತಿತ್ತು. ರೈತ ಏನು ಭೂಮಿಯನ್ನು ಉಳುಮೆ ಮಾಡ್ತಾನೆ, ಆ ಭೂಮಿಯ ಹಕ್ಕು ಪತ್ರವನ್ನು ರೈತನಿಗೆ ನೀಡಲಾಗ್ತಿತ್ತು. ಆ ಒಂದು ಹಕ್ಕು ಪತ್ರವನ್ನು ತೆಗೆದುಕೊಂಡಂತಹ ರೈತನು ತಾನು ನಿಯಮಿತವಾಗಿ ತೆರಿಗೆ ಕಟ್ಟುವುದಾಗಿ ಕಬೂಲಿಯತ್ ಅಂದರೆ ಒಪ್ಪಂದ ಪತ್ರವನ್ನು ರಾಜನಿಗೆ ವಾಪಸ್ ಬರ್ಕೊಡ್ತಾ ಇದ್ದ. ಇದು ರೈತ ಮತ್ತು ರಾಜನ ನಡುವಿನ ಒಂದು ಒಪ್ಪಂದ ಆಗಿರ್ತಾ ಇತ್ತು ಅಥವಾ ಕಾಂಟ್ರಾಕ್ಟ್ ಆಗಿರ್ತಿತ್ತು. ಅವರು ಆಸ್ತಿ ಪತ್ರವನ್ನು ಅವರಿಗೆ ಕೊಡ್ತಾ ಇದ್ರು. ಆ ಆಸ್ತಿ ಪತ್ರವನ್ನು ಇಟ್ಕೊಂಡು ಅವರು ಜಮೀನಿನ ಹಕ್ಕನ್ನು ಹೊಂದಿರ್ತಿದ್ರು. ಆ ಜಮೀನಿನಲ್ಲಿ ಉಳುಮೆ ಮಾಡಿ ಬಂದಂತಹ ಫಲದಲ್ಲಿ
20% ಸರ್ಕಾರಕ್ಕೆ ಅವರು ಕೊಡಬೇಕಿತ್ತು. ಹೀಗೆ ನಾನು ಸರ್ಕಾರದಿಂದ ಹಕ್ಕುಪತ್ರವನ್ನು ಪಡೆದುಕೊಂಡಿದ್ದೇನೆ, ಅದಕ್ಕೋಸ್ಕರ ನಾನು ಕಂದಾಯವನ್ನು ಕಟ್ತೀನಿ ಅಂತ ಹೇಳಿ ಅವರು ಒಂದು ಒಪ್ಪಂದ ಪತ್ರವನ್ನು ಸಹ ಸರ್ಕಾರಕ್ಕೆ ಸಲ್ಲಿಸಬೇಕಿತ್ತು. ಅದನ್ನು ಕಬೂಲಿಯತ್ ಅಂತ ಹೇಳಿ ಕರೆಯಲಾಗತ್ತೆ. ನೆಕ್ಸ್ಟು ಸರ್ಕಾರದಿಂದ ಸಾಲ ಸಹ ರೈತರಿಗೆ ನೀಡಲಾಗ್ತಿತ್ತು. ಅದನ್ನು ತಕಾವಿ ಅಂತ ಹೇಳಿ ಕರೆಯಲಾಗುತ್ತೆ. ಅಂದರೆ ಬರಗಾಲ, ಅತಿವೃಷ್ಟಿ ಅಥವಾ ಸಾಂಕ್ರಾಮಿಕ ರೋಗ ಬಂದಾಗ ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರ ಮತ್ತು ಎತ್ತುಗಳನ್ನು ಕೊಳ್ಳೋದಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಸರ್ಕಾರ ಮುಂಗಡವಾಗಿ ಕಡಿಮೆ ಬಡ್ಡಿಯಲ್ಲಿ ತಕಾವಿ ಅಥವಾ ಸಾಲವನ್ನು ನೀಡ್ತಾ ಇತ್ತು. ನೆಕ್ಸ್ಟು ಕಂದಾಯ ಮನ್ನಾ ಅಂದರೆ ತೀವ್ರ ಸ್ವರೂಪದ ಕ್ಷಾಮ ಅಥವಾ ಬರಗಾಲದಂತಹ ತುರ್ತು ಸಂದರ್ಭಗಳಲ್ಲಿ ರೈತರಿಗೆ ಕಂದಾಯದಲ್ಲಿ ಸಂಪೂರ್ಣ ಅಥವಾ ಭಾಗಶಃ ರಿಯಾಯಿತಿಯನ್ನು ನೀಡಲಾಗ್ತಿತ್ತು. ಒಂದು ವೇಳೆ ಆ ವರ್ಷದಲ್ಲಿ ಮಳೆ ಸರಿಯಾಗಿ ಆಗಲಿಲ್ಲ, ಕ್ಷಾಮ ಬಂತು ಅಥವಾ ಮಳೆ ಹೆಚ್ಚಾಗಿ ಬಂದು ಜಮೀನಲ್ಲಿ ಸರಿಯಾದಂತಹ ಫಲವನ್ನು ಅವರು ತೆಗೆಯೋದಕ್ಕೆ ಆಗಲಿಲ್ಲ ಅಂತಹ ಸಂದರ್ಭದಲ್ಲಿ ರೈತರಿಗೆ ಕಂದಾಯದಲ್ಲಿ ಅವರಿಗೆ ಎಷ್ಟು ನಷ್ಟ ಆಗಿದೆ ಅನ್ನೋದರ ಆಧಾರದ ಮೇಲೆ ಸಂಪೂರ್ಣವಾಗಿ ಅಥವಾ ಸ್ವಲ್ಪ ಮಟ್ಟಿನ ರಿಯಾಯಿತಿಯನ್ನು ಸಹ ಇಲ್ಲಿ ನೀಡಲಾಗ್ತಾ ಇತ್ತು. ಅಕ್ಬರನ ಭೂಕಂದಾಯ ಪದ್ಧತಿಯು ಅತ್ಯಂತ ಪ್ರಗತಿಪರ ಮತ್ತು ಜನಸ್ನೇಹಿಯಾಗಿತ್ತು. ಇದು ರೈತರಿಗೆ ಕಿರುಕುಳ ನೀಡದೆ ಸರ್ಕಾರದ ಆದಾಯವನ್ನು ಸ್ಥಿರವಾಗಿ ಹೆಚ್ಚಿಸಿತು ಅಂತಲೇ ಹೇಳಬಹುದು. ಈ ವ್ಯವಸ್ಥೆಯು ಎಷ್ಟು ದಕ್ಷವಾಗಿತ್ತು ಅಂತಂದರೆ ಮುಂದೆ ಬಂದಂತಹ ಮರಾಠರು, ಸಿಖ್ಖರು ಮತ್ತು ಬ್ರಿಟಿಷರೂ ಸಹ ತಮ್ಮ ಕಂದಾಯ ನೀತಿಯನ್ನು ರೂಪಿಸುವಾಗ ತೋಡರಮಲ್ಲನ ಇದೇ ಒಂದು ವ್ಯವಸ್ಥೆಯ ಮೂಲ ಅಂಶಗಳನ್ನು ಅಳವಡಿಸಿಕೊಂಡ್ರು ಅಂತಲೇ ಹೇಳಬಹುದಾಗಿರುತ್ತೆ. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲೇ ಇದು ಅತ್ಯಂತ ಯಶಸ್ವಿ ಆರ್ಥಿಕ ಸುಧಾರಣೆಯಾಗಿದೆ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ ಈ ಒಂದು ಅಕ್ಬರನ ಭೂಕಂದಾಯ ಪದ್ಧತಿ ಸಹ ಬಹಳ ಮುಖ್ಯವಾದಂಥ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದಾಗಿರುತ್ತೆ. ಇಲ್ಲಿ ಅಕ್ಬರನ ಸುಧಾರಣೆಗಳನ್ನು ವಿವರಿಸೋದಕ್ಕೆ ನಿಮಗೆ 15 ಅಥವಾ 10 ಅಂಕಕ್ಕೆ ಕೇಳಿದಾಗ ಇಲ್ಲಿ ಅಕ್ಬರನ ಸುಧಾರಣೆಗಳು ಯಾವುದೆಲ್ಲ ಬರುತ್ತೆ ಎಲ್ಲದನ್ನೂ ಬರೀಬೇಕಾಗತ್ತೆ. ಈಗಾಗಲೇ ನಾವು ಅದಕ್ಕೆ ಸಂಬಂಧಪಟ್ಟಂತೆ 3 ವಿಡಿಯೋಗಳನ್ನು ನೋಡಿದ್ವಿ ಅಂತ ಅನ್ಕೋತೀನಿ. ಇದು ಇನ್ನೂ ಒಂದು ವಿಡಿಯೋ ಆಗತ್ತೆ, ಕಂಟಿನ್ಯೂ ಆಗತ್ತೆ. ಅದೆಲ್ಲದನ್ನು ಕೂಡ ಅಕ್ಬರನ ಸುಧಾರಣೆಗೆ ಸಂಬಂಧಪಟ್ಟಿದ್ದು. ಇನ್ನು ಅಕ್ಬರನ ಭೂ ಸುಧಾರಣೆ ಬಗ್ಗೆ ಮಾತ್ರ ಕೇಳಿದರೆ ಅಂದರೆ 5 ಮಾರ್ಕ್ಸಿಗೆ ಅಕ್ಬರನ ಭೂ ಸುಧಾರಣೆ ಬಗ್ಗೆ ಮಾತ್ರ ಕೇಳಬಹುದಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಈಗೇನು ನೋಡಿದ್ವಿ ವಿಡಿಯೋ ಏನಿಲ್ಲ, ವಿಷಯಗಳನ್ನು ಒಳಗೊಂಡಿತ್ತು ಅದಷ್ಟನ್ನೇ ಬರೆದ್ರೆ ಸಾಕಾಗತ್ತೆ. ನಮಗೆ ಪ್ರಶ್ನೆಗಳು ಎಷ್ಟು ಅಂಕಕ್ಕೆ ಕೇಳ್ತಾರೆ ಅನ್ನೋದರ ಮೇಲೆ ನಮ್ಮ ಉತ್ತರ ನಿರ್ಧಾರ ಮಾಡಬೇಕಾಗಿರುತ್ತೆ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.